ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕಾವೇರಿ ಪವಾಡಿ ಮಲ್ಲಾಪುರೆ. ನಿಮಗೆಲ್ಲ ಗೊತ್ತಿರೋ ಹಂಗೆ ಈಗ ರಿಸಲ್ಟ್ ಎಲ್ಲ ಔಟ್ ಆಗೈತಿ. ಅದ್ರಾಗ ನಂದು ಸ್ಟೇಟ್ಗೆ ಫೋರ್ತ್ ರ್ಯಾಂಕ್ ಬಂದೈತಿ. ಕನ್ನಡ 99, ಇಂಗ್ಲೀಷ್ 97, ಹಿಸ್ಟ್ರಿ 99, ಎಕನಾಮಿಕ್ಸ್ 100 ಮತ್ತು ಸೋಷಿಯಾಲಜಿ 100, ಪೊಲಿಟಿಕಲ್ ಸೈನ್ಸ್ 99 ಆಗೈತಿ. ಆಮ್ಯಾಗ ನಂದು 10th ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡ್ಕೋಬೇಕಂದ್ರೆ 10th ನಂದು 97% ಆಗಿತ್ತು. ನಂಗೆ ಸೈನ್ಸ್ ಮಾಡು ಅಂತಂದು ಫೋರ್ಸ್ ಮಾಡಕತ್ತಿದ್ರು. ಆದರೆ ನನಗೆ ಕಾಂಪಿಟೇಟಿವ್ ಹೋಗೋ ಫೀಲ್ಡ್ಗೆ ಇಷ್ಟ ಇರೋ ಕಾರಣಾಗಿ ನಾನು ಆರ್ಟ್ಸ್ ಚೂಸ್ ಮಾಡ್ಕೊಂಡು ಗೌರ್ಮೆಂಟ್ PU ಕಾಲೇಜ್ ಮಸ್ಲಟಿ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋದ್ನಿ. ಅಲ್ಲಿ ನಂಗೆ ಫಸ್ಟ್ ಇಯರ್ ಕಲಿಬೇಕಂದ್ರೆ ಹಾಸ್ಟೆಲ್ ಹಾಕಲಿಲ್ಲ, ಅಂದ್ರೆ ಮೆರಿಟ್ ಮ್ಯಾಗ ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಆಮ್ಯಾಗ ಫಸ್ಟ್ ಇಯರ್ ನಮ್ಮ ಪ್ರಿನ್ಸಿಪಲ್ ಸರ್ ಎಲ್ಲ ನಂಗೆ ಸಪೋರ್ಟ್ ಮಾಡಿದ್ರು. ಆಮ್ಯಾಗ ನೀವು ಓದು, ಫಸ್ಟ್ ಇಯರ್ ನಿಂದ ರಿಸಲ್ಟ್ ಚಲೋ ಆತಂದ್ರೆ ಅವ್ರು ಕರ್ಕೋತಾರು ಸೆಕೆಂಡ್ PU ಅಂತಂದ್ರು. ನಾ ಅವಾಗಿನ ಎಫರ್ಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ನನ್ನ ಫಸ್ಟ್ PU ರಿಸಲ್ಟ್ 99 ಆಯಿತು. ನನ್ನ ಫಸ್ಟ್ ಲಿಸ್ಟ್ದಾಗ ಫಸ್ಟ್ ಹೆಸರು ನಂದಾಯಿತು. ಸರ್ಗೂ ಹೇಳಂತಲೇ ಅವ್ನಿಗೆ ಎಫರ್ಟ್ ಹಾಕಿನಿ. 99 ಬಂದಿತ್ತು. ಮತ್ತು ಸೆಕೆಂಡ್ PU ಹಾಸ್ಟೆಲ್ ಆಯಿತು. ಈ ಹಾಸ್ಟೆಲ್ದಾಗ ಅಂತಲೇ ಅಲ್ಲಿ ಹಾಸ್ಟೆಲ್ದಾಗೆಲ್ಲೂ ಅಂದ್ರೆ ನೇಚರ್ ಎಲ್ಲ ಚಲೋ ಇತ್ತು, ಓದೋಂಗಿತ್ತು. ಅಲ್ಲೆಲ್ಲೂ ವಾತಾವರಣ ಹಿಂಗೆಲ್ಲ ಇತ್ತು. ಆಮೇಲೆ ಕಾಲೇಜ್ಗೆ ಅದಕ್ಕನ್ನು ಸಮೀಪ ಅಂತಲೇ ನನಗೆ ಜಾಸ್ತಿ ಸಮಯ ಸಿಗ್ತಿತ್ತು ಓದ್ಕೊಳಕ್ಕೆ. ಹಾಸ್ಟೆಲ್ದಾಗ ಇದ್ಕೋತೀನಿ. ಮತ್ತು ನಾ ಹಿಂಗೆ ಇದೆಲ್ಲ ನಮ್ಮ ಸರ್ಗೋಗಿ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರ ಗೈಡೆನ್ಸ್ ಯಾವ ರೀತಿ ಹೇಳ್ತಿರಲ್ಲ, ನಾ ಅದ್ರ ಪ್ರಕಾರ ಓದ್ತಿದ್ನಿ. ಅಂದರೆ ಡೈಲಿ 8 ತಾಸು ಓದ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಏನು ಓದ್ತು ಅನ್ನೋದು ಇಂಪಾರ್ಟೆಂಟಾ. ನಾ ಹಿಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಏನು ಓದ್ತಿರ್ಲಿಲ್ಲ. ಬಟ್ ಅವಾಗ ಹೇಳಿದ ಅವತ್ತಂದೆಲ್ಲ ಕವರ್ ಮಾಡ್ಕೋತಿದ್ನಿ. ನಮ್ಮ ಸರ್ಗೂ ಎಲ್ಲ ಗೈಡೆನ್ಸ್ ಭಾಳ ಕೊಡ್ತಿದ್ರು. ಒಬ್ಬರೇ ಸರ್ ಹೇರೇ ತಪ್ಪಾಗ್ತೈತಿ, ಅಷ್ಟು ಜನ ನಂಗೆ ಗೈಡೆನ್ಸ್ ಕೊಡ್ತಿದ್ರು. ನಮ್ಮ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಇವರೆಲ್ಲ ಗೈಡೆನ್ಸ್ ಪ್ರಕಾರ ನಾವು ಓದಿನಿ. ನಿಮ್ಮೆಲ್ಲರ ಮುಂದೆ ಸ್ಟೇಟ್ಗೆ 4th ರ್ಯಾಂಕ್ ಬಂದೀನಿ. ಧನ್ಯವಾದಗಳು. ಓಕೆ, ರಿಸಲ್ಟ್ ಕೇಳಿದ ತಕ್ಷಣ ನಿಮ್ಮ ತಾಯಿಯವರ ಅಭಿಪ್ರಾಯ ಏನಾಗಿತ್ತಮ್ಮ? ರಿಸಲ್ಟ್ ಕೇಳಿದ ತಕ್ಷಣ ನಮ್ಮ ತಾಯಿಯವರು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅವರು ಮನೇಲಿ ಇದ್ದಿರಲಿಲ್ಲ, ಜಾತ್ರೆಗೆ ಹೋಗಿದ್ರು. ಅದು ಬಂದ ತಕ್ಷಣ ಅವ್ರಿಗೆಲ್ಲ ಹೆಂಗೆ ಗೊತ್ತಾಯ್ತು ಅಂದರೆ ಮುಂಜಾನೆಯಿಂದ ಪ್ರೆಸ್ ಆಗಿರ್ಬೋದು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಇವರೆಲ್ಲ ಕಾಲ್ ಮಾಡಕತ್ತಿರು. ಅದು ಎಲ್ಲ ಕೇಳಿಸ್ಕೊಂಡು ನೋಡ್ರಿ ಯಾಕಿಗೂ ಖುಷಿ ಆಯಿತು. ಓಕೆ, ಅಷ್ಟೇ. Okay, are you happy with the result? Yes, sir. Okay. I'm happy. Thank you.